ಬರ್ತೀನಿ. ಏನಪ್ಪಾ ಅಂತಂದ್ರೆ ಎಲ್ಲ ಸರ್ಗಳು ನನಗೆ ತುಂಬಾ ಇಷ್ಟ ಆದ್ರು, ಚೆನ್ನಾಗಿ ಓದಿಸಿ ಬರ್ಸಿ ಎಲ್ಲ ಇದು ಆದ್ರೂ ಕೂಡ ಎಲ್ಲ ಕಷ್ಟ ಇತ್ತು. ಆದ್ರೂ ಕೂಡ ನಾನು ಚೆನ್ನಾಗಿ ಕಲ್ತ್ಕೊಂಡೆ. ನೀವು ಈ ತರ ಹಾಳಾಗೋಗ್ಬೇಡಿ. ದೊಡ್ಡರೇನೋ ಹಾಳಾಗೋದ್ರು ನೀವು ಹಾಳಾಗೋಗ್ಬೇಡಿ. ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಹೆಸರಿಸಿ ಒಂದು ಕೆಲಸ ತಗೋಬೇಕು, ಓಕೆನಾ? ದೊಡ್ಡರೇನೋ ಈಗ ಎಲ್ಲ ದೊಡ್ಡರು ಹೆಣ್ಮಕ್ಳು, ದೊಡ್ಡವರು ಗಂಡು ಮಕ್ಕಳು ಎಲ್ಲ ಹಾಳಾಗೋದ್ರು. ಲವ್ ಅಂತ ಆಳ್ಬಿದ್ರು, ಲವ್ ಪವ್ ಅಂತ ಆಳ್ಬಿದ್ದೋದ್ರು, ಆಯ್ತಾ? ನೀವು ಹಾಳಾಗೋಗ್ಬೇಡಿ, ಅವ್ರಂಗೆ ಹಾಳಾಗೋಗ್ಬೇಡಿ, ಆಯ್ತಾ? ದೊಡ್ಡವರೇನೋ ಹೇಳ್ತಿನ ಕೆಲಸ ಮಾಡ್ತಾರೆ, ನೀವು ಯಾವತ್ತೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯ್ತಾ? ಚೆನ್ನಾಗಿ ಇದು ಮಾಡ್ಕೋಬೇಕು, ಆಯ್ತಾ? ನನಗೆ ಆದರೂ ಕೂಡ ಚೆನ್ನಾಗಿ ಓದಬೇಕು ಅಂತ ಹೇಳಿ ನನ್ನ ಎಡನ ಮಾತನ್ನ ಮುಗಿಸ್ತೀನಿ. ಜೈ ಕನ್ನಡಕ, ಓಕೆನಾ? ಚೆನ್ನಾಗಿ ಆಡಬೇಕು, ಓಕೆನಾ? ಇಷ್ಟೆಲ್ಲ ಮಾತಾಡೋಕ್ಕೆ ನಾನು ಅವಕಾಶ ಪಡ್ತೀನಿ. ಜೈ ಕನ್ನಡಕ. ನಮಗೆ ಈ ಮೇಡಮ್ ಅವ್ರು ಅಂದರೆ ನಂಗೆ ತುಂಬ ಇಷ್ಟ, ಓಕೆನಾ? ಮೇಡಮ್ ಅವ್ರ ಕಡೆಯಿಂದ ನಮಗೆ ಗುಲಾಬಿ ಕೊಟ್ಟು ಋತುವಂತ ಸ್ವಾಗತನ ಬಳಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇವಾಗ ನಾನು ಸರಸ್ವತಿ ಪೂಜೆಯನ್ನು ಆಚರಿಸ್ತಾ ಇದ್ದೀವಿ. ಅದು ನಿಮಗೋಸ್ಕರ ನಾನು ಒಂದು ಹಾಡು ಹೇಳಬೇಕು ಅಂತ ನಾನು, ನಮಗೆ ಮಿಸ್ ಅಂದರೆ ನಮ್ಗೆ ತುಂಬ ಇಷ್ಟ, ರೇಖಾ ಮೇಡಮ್ ಅಂತ, ಅವ್ರು ತುಂಬ ಇಷ್ಟ ನನಗೆ. ಅವ್ರ ಕಡೆಯಿಂದ ನಾನು ಒಂದು ಹಾಡು ಹೇಳಬೇಕಂತ ನಾನು ಬಯಸ್ತಾ ಇದ್ದೀನಿ. ಸುನೀಲ್ ಅವರೇ ಹೇಳಿ. ಸುನೀಲ್ ಅವರೇ ನಮ್ಮ ಕಡೆಯಿಂದ ನೀವು ಒಂದು ಹಾಡನ್ನು ಹೇಳ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಓಕೆ ಮೇಡಮ್, ನಿಮ್ಗೆ ಯಾವ ಹಾಡು ಇಷ್ಟ? ಇಲ್ಲ ಮಾಡು ನನ್ಗ ರವಿಚಂದ್ರ. ಕಾಯಿ ನುಗ್ಗೆಕಾಯಿ ನಮಗೆ ಬೇಡ ಬೇಡ ಕೃಷ್ಣ ಕತೆ ಬೇಡ, ಕೃಷ್ಣ ಕತೆ ಬೇಡ. ಕಾಯಿ ನುಗ್ಗೆಕಾಯಿ ನಿಲಮಗೆ ಬೇಡ ಕೃಷ್ಣ ಕತೆ ಬೇಡ. ಇನ್ನೊಂದು ಹೇಳಪ್ಪ, ಯಾವ್ದಿಷ್ಟ ನಿಮಗೆ? ನನಗೆ ಇದು ರಮ್ಮಿಂದ ಹೇಳಿ. ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರು ಯಾರು? ಇದೇನೇ ಲೋಕ ಆಟ, ಇದೇನೇ ಲೋಕ ಪಾಠ, ನಿನಗಾಗಿ ಕಾದೆ ನೀನು ಬರದೆ ಹೋದೆ. ನೆರಳುವ ವೇದನೆ ಕರೆಯುವ ವೇದನೆ ನೀನ್ಯಾರು? ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು. ಈಗ ನಿಮ್ಗೆ ಯಾವ ಹುಡುಗಿರು ಇಷ್ಟ ನಿಮಗೆ? ಮೇಡಮ್ ಇವಳನ್ನು ನಂಗೆ ತುಂಬ ಇಷ್ಟ. ಏನಮ್ಮ ಹೋಗಿ ಅದು ಬೇಡ. ಅಡ್ಡಿಮಿಸ್ಟೇಟ್ ಹಾಕೋಣ, ಅಡ್ಡಿಮಿಸ್ಟೇಟ್ ಹಾಕಿ. ಹಾಂ ಸ್ಟಾರ್ಟ್. ಯಾರು ಮಾತಾಡಿ. ಯಕ್ಕ ನಿನ್ ಗಂಡ ಹೆಂಗಿರಬೇಕು, ಶಿವಾನಿ ಚಂದ್ರ ಹಾಗಿರಬೇಕು, ಶಿವಾನಿ ಚಂದ್ರ ಹಾಗಿರಬೇಕು, ಲಕ ಲಕ ಅಂತ ಹೊಳತಿರಬೇಕು. ಯಕ್ಕ ನಿನ್ ಗಂಡ ಹೆಂಗಿರಬೇಕು. ಆಮೇಲೆ ಇನ್ನೊಂದು ಮಾಡಪ್ಪ, ಇನ್ನೊಂದು ಯಾವ್ದು